ಹಾಯ್ ಎಲ್ರಿಗೂ ನಮಸ್ಕಾರ ದೇವರು. ನೀವು ಹೇಗಿದ್ದೀರಾ? ನಾನಂತೂ ನಿಮ್ಮ ಒಂದು ಆಶೀರ್ವಾದ ಸಖತ್ತಾಗಿ ಚೆನ್ನಾಗಿದ್ದೀನಿ. ನೀವು ನೋಡಿರ್ಬೋದು, ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನಾವು ಬೆಂಗಳೂರು ಅಂದರೆ ನಮಗೊಂದು ತುಂಬ ಭಯ. ಆದರೆ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅಲ್ಲೇ ನಮ್ಮ ಊರು ಬಾಜು ಅರಗಿರಿ ರಾಯಬಾಗು ಅಂದರೆ ನಮಗೆ ತುಂಬ ಭಯ ಆಗ್ತದೆ. ಯಾಕಂದ್ರೆ ನಮಗೆ ಅದಷ್ಟು ಹೋಗುವಷ್ಟು ನಾಲೆಜ್ ಇಲ್ಲ. ಆದರೆ ನನಗೆ ಈ ಒಂದು ನಿಮಗೋಸ್ಕರ ಎಲ್ಲ ಪ್ರತಿಯೊಬ್ಬರು, ಇಡೀ ನಮ್ಮ ಕರ್ನಾಟಕ ಜನರು ಪ್ರತಿಯೊಬ್ಬರು ಕೂಡ ನಿಮಗೆ ಬೆಂಗಳೂರಿಗೆ ಪ್ರತಿಯೊಬ್ಬರು ಕೂಡ ಸ್ವಾಗತ. ನೀವು ಏನೋ ಜಸ್ಟ್ ಈಗ ನೋಡ್ಬೋದು, ನಾನು ಬೆಂಗಳೂರು ರೈಲ್ವೆ ಸ್ಟೇಷನ್ ಇದ್ದೀನಿ, ಮೆಜೆಸ್ಟಿಕ್ ಅಲ್ಲಿ ಇದ್ದೀನಿ, ಬಸ್ ಸ್ಟ್ಯಾಂಡ್ ಅಲ್ಲಿ. ನೀವು ನೋಡ್ಕೋಬೋದು ಸುತ್ತಮುತ್ತ ಎಲ್ಲ ಕಡೆ ಏನಿದೆ. ಏನೋ ಜಸ್ಟ್ ನನಗೆ ಈಗ ಪ್ರತಿಯೊಂದು ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಬೆಂಗಳೂರಲ್ಲಿ ಯಾವ ರೀತಿ ಇದೆ, ಯಾವ ರೀತಿ ಏನೇನು ನಡೀತಾ ಇದೆ, ಏನೇನು ದಿನ ಇದೆ, ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಏನೇನು ಸಿಗ್ಬೋದು, ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ. ನಾವೆಲ್ಲ ಚಿಕ್ಕ ಪುಟ್ಟ ಹಳಿ ಮನೆ, ಗುಡಿಸಲ್ ಮನೆಯಲ್ಲಿ ಇದ್ದವರು. ಇಲ್ಲಿ ನೋಡಿ, ಬೆಂಗಳೂರು ಅಂದ ತಕ್ಷಣ ಏನೋ ಒಂದು ಹೊಸ ಥರ ಹುಮ್ಮಸ್ ಬರ್ತಾ ಇದೆ. ನೀವು ನೋಡ್ಕೊಳ್ಬೋದು, ಇದೆಲ್ಲ KSRTC ಬಸ್ ಸ್ಟಾಪು. ಪ್ರತಿಯೊಬ್ಬರು ಕೂಡ ನೀವು ನೋಡ್ಕೊಳ್ಬೋದು. ತುಂಬ ಖುಷಿ ಆಗ್ತದೆ. ಫಸ್ಟ್ ಟೈಮ್ ಬೆಂಗಳೂರು ಬಂದಿದ್ದೀನಿ. ಬೆಂಗಳೂರು ಅಂದರೆ ನನಗೆ ಯಾವ ರೀತಿ ಚಿಕ್ಕ ವಯಸ್ಸಿದ್ದಾಗ ನನ್ನೊಂದು ಕನಸು, ನಾನು ಕೂಡ ಬೆಂಗಳೂರು ನೋಡ್ತೇನೋ ಬಿಡ್ತೇನೋ ಅಂತಿದೆ. ಆದ್ರೆ ಇವಾಗ ಆ ಒಂದು ಸಮಯ ಕೂಡಿ ಬಂದಿದೆ. ನೀವೆಲ್ಲರೂ ಕೂಡ ನೋಡ್ಕೊಳ್ಬೋದು. ದೇವರು ನೀವು ನೋಡ್ಕೊಳ್ಳಿ ಯಾವ ರೀತಿ ಕಾಣ್ತಿದೆ. ಎಲ್ಲ ಓಲ್ಡ್ ಬಿಲ್ಡಿಂಗ್ ಎಲ್ಲ ನೀವು ನೋಡ್ಕೊಳ್ಬೋದು. ಬನ್ನಿ. ಅದ್ರ ರೀತಿ ಕೆಳಗಡೆ ಮಾರ್ಕೆಟಿಂಗ್ ಕೂಡ ಇದೆ, ಮೆಜೆಸ್ಟಿಕ್. ಅದನ್ನು ಕೂಡ ತೋರಿಸ್ತೀನಿ. ಬನ್ನಿ, ಏನೇನು ಸಿಗುತ್ತೆ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಒಂದೊಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಅಂದರೆ ಆಚೆ ಕಡೆ ವಿಡಿಯೋ ಮಾಡಬಾರ್ದು. ಯಾಕಪ್ಪ ಅಲ್ಲಿ ರೆಡ್ ಲೈಟ್ ಏರಿಯಾ ಅಂತ ಒಂದಿದೆ, ಅದಕ್ಕೋಸ್ಕರ ಅದನ್ನು ವಿಡಿಯೋ ಮಾಡ್ಬೇಕಂತ ಇದೆ. ಆದ್ರೆ ಬೇಡ, ಅದರಲ್ಲಿ ತುಂಬ ರಿಸ್ಕ್ ಇದೆ. ಅಷ್ಟು ರಿಸ್ಕ್ ಬೇಡ. ಯಾಕಂದ್ರೆ ಇರೋದೇ ಒಂದೇ ಮೊಬೈಲು, ಅದನ್ನು ಕಸ್ಕೊಂಡ್ಬಿಟ್ರೆ ಏನು ಮಾಡೋದು. ಬನ್ನಿ, ಈಗ ನಾನು ನಿಮ್ಗೆ ತೋರಿಸ್ತೀನಿ. ದೇವ್ರನ್ನ ನೋಡ್ಕೊಳ್ಬೋದು. ಮೆಜೆಸ್ಟಿಕ್ನಿಂದ ಎಂಟ್ರೆನ್ಸ್ ಬಂದ ತಕ್ಷಣ ಇಲ್ಲಿ ಮಾರ್ಕೆಟಿಂಗ್ ಇದೆ ಕೆಳಗಡೆ. ಇಲ್ಲಿ ಮಾರ್ಕೆಟಿಂಗ್ ಸಂಡೇ ಬಜಾರ್ ಮಾರ್ಕೆಟಿಂಗ್ ಅಲ್ಲ ಬೆಂಗಳೂರು, ಇದು ಬೇರೆ. ನಿಮ್ಗೆ ಹೇಳ್ತೀನಿ, ಒಂದೊಂದಾಗಿ ನೋಡ್ಕೊಳ್ಬೋದು. ಇಲ್ಲೆಲ್ಲ ಪ್ರತಿಯೊಂದು ಕೂಡ ಮೆಟೀರಿಯಲ್ಸ್ ಸಿಗ್ತವೆ ನಿಮಗೆ. ಎಲ್ಲ ಪ್ರತಿಯೊಂದು ಮೆಟೀರಿಯಲ್ಸ್ ಸಿಗುತ್ತೆ ನಿಮಗೆಲ್ಲ. ಪ್ರತಿಯೊಂದು ಕೂಡ ನೋಡ್ಕೊಳ್ಳಿ. ಇಲ್ಲೆಲ್ಲ ಮೆಜೆಸ್ಟಿಕ್ ಅಲ್ಲಿ ಎಲ್ಲ ಮೆಟೀರಿಯಲ್ಸ್ ಸಸ್ತದಲ್ಲಿ ಸಿಗುತ್ತೆ ನಿಮಗೆ ಪ್ರತಿಯೊಂದು ಕೂಡ. ಇಲ್ಲೆಲ್ಲ ನೀವು ನೋಡ್ಕೊಳ್ಬೋದು, ಎಲ್ಲ ನಿಮಗೆ ಮೆಜೆಸ್ಟಿಕ್ ಅಲ್ಲಿ ಸಿಗುತ್ತೆ. ಎಲ್ಲ ಮೆಟೀರಿಯಲ್ಸ್ ನೀವು ತಗೋಬಹುದು. ಆದ್ರೆ ಇಲ್ಲಿ ನಿಮ್ಗೊಂದು ಎಚ್ಚರಿಕೆ. ಏನಪ್ಪಾ ಎಚ್ಚರಿಕೆ ಅಂದ್ರೆ ಯಾವ್ಬೇಕಾರೆ ಇಲ್ಲಿ ಯಾವುದೇ ಒಂದು ಮೆಟೀರಿಯಲ್ ತಗೋರಿ. ಇಲ್ಲಿ ಯಾವುದೇ ಒಂದು ಮೆಟೀರಿಯಲ್ ತಗೋ, ಅದನ್ನ ತಗೋಬೇಕು, ಕೇಳೋದು ಬಿಡಬಾರ್ದು. ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ, ಕೇಳೋದ್ರೆ ಕಡಿಮೆ ರೇಟಲ್ಲಿ ಕೇಳಿ. ಇಲ್ಲೆಲ್ಲ ನೀವು ನೋಡ್ಕೊಳ್ಬೋದು. ಪ್ರತಿಯೊಬ್ರು ಕೂಡ ಇಲ್ಲಿ ಹಿಂಗೆ ವಿಡಿಯೋ ಮಾಡೋದು ತುಂಬಾ ರಿಸ್ಕ್. ಆದ್ರೂ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ತೋರಿಸ್ಬೇಕು. ಪ್ರತಿಯೊಬ್ರು ಕೂಡ ವಿಡಿಯೋ ಮಾಡೋದು ರಿಸ್ಕ್ ಅಂದ್ರೆ ರಿಸ್ಕ್ ಇಲ್ಲಿ. ಇಲ್ಲೆಲ್ಲ ನೀವು ನೋಡ್ಕೊಳ್ಬೋದು. ಮಾರ್ಕೆಟಿಂಗ್ ತುಂಬಾ ಬೆಸ್ಟ್ ನಡೀತೆ. ಇಲ್ಲೆಲ್ಲ ಬಂದು ಎಲ್ಲರಿಗೂ ಕೂಡ ಇಲ್ಲಿ ತಗೋತಾರೆ. ದೇವರು ಇಲ್ಲಿ ಎಲ್ಲ ಸಸ್ತಾ ಮಾಲ್ ಸಿಗುತ್ತೆ. ಎಲ್ಲ ನೀವು ತಗೊಳ್ಬೋದು. ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ಬೋದು. ಇಲ್ಲೆಲ್ಲ ನೀವು ನೋಡ್ಕೊಳ್ಬೋದು ಪ್ರತಿಯೊಂದು ಕೂಡ. ಬನ್ನಿ. ಇವೆಲ್ಲ ನೀವು ನೋಡ್ತಾರ ಅಲ್ಲಿ ನೋಡಿ, 100 ಎಕ್ಸೈಸ್ ಬೆಲೆ. ಇದೆಲ್ಲ ಸುತ್ತಮುತ್ತ ನೀವು ನೋಡ್ಕೊಳ್ಬೋದು. ರೌಂಡ್ ಅದ್ರ ಜೊತೆಗೆ ಇದು ನೋಡ್ಕೊಳ್ಬೋದು. ಇಲ್ಲಿ ಕೂಡ ಮಾರ್ಕೆಟಿಂಗ್, ಇದು ಮೆಜೆಸ್ಟಿಕ್ ಇದರಲ್ಲೇ ಬರುತ್ತೆ. ಅದ್ರ ಬಿಟ್ಟು ಅಂಡರ್ ಕವರ್ ಅಲ್ಲಿ ಇರುತ್ತೆ. ಇಲ್ಲೆಲ್ಲ ನೀವು ವಾಚಸ್ ನೋಡ್ಬೋದು. ವಾಚ್ ಎಲ್ಲ ನೀವು ನೋಡ್ಕೊಳ್ಬೋದು. ಇಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರೊಂದು ಟ್ಯಾಟೋ ಕೂಡ ಇದೆ, ನೀವು ನೋಡ್ಕೊಳ್ಳಿ. ಯಾರೆಲ್ಲ ಅಭಿಮಾನಿಗಳು ಇದ್ರೆ ಕಮೆಂಟ್ ಹಾಕಿ ನೋಡ್ಕೊಳ್ಬೋದು. ವಾಚು ಎಲ್ಲ ಸಿಗುತ್ತೆ ಇಲ್ಲಿ ನೋಡ್ಕೊಳ್ಬೋದು. ದೊಡ್ಡ ಬಿಲ್ಡಿಂಗು. ನಮ್ಮಂಥವ್ರು ಮಿಡಲ್ ಕ್ಲಾಸ್ ಅವರು ಫಸ್ಟ್ ಟೈಮ್ ಬಂದಾಗ ತುಂಬ ಖುಷಿ ಆಗುತ್ತೆ. ಇಲ್ಲಿ ನೋಡ್ಕೊಳ್ಬೋದು. ಎಲ್ಲ ಆಲ್ರೌಂಡ್ ಎಲ್ಲ ಸಿಗುತ್ತೆ ಇಲ್ಲಿ. ಬಟ್ಟೆ ಗಿಟ್ಟೆ ಎಲ್ಲ ನಿಮಗೆ ಆಲ್ರೌಂಡ್ ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ನೀವು ಪ್ರತಿಯೊಬ್ಬರು ಕೂಡ ಬಂದರೆ ಪರ್ಚೇಸ್ ಮಾಡ್ಬೋದು. ಬೆಸ್ಟ್ ಕ್ವಾಲಿಟಿಯಲ್ಲೇ ಸಿಗುತ್ತೆ ಇಲ್ಲಿ. ಎಲ್ಲ ನೋಡಿ 200-300 ಅಂತ ಇದ್ದಾರೆ. ಇಲ್ಲೆಲ್ಲ ನಿಮ್ಗೆ ಕಾಣ್ತಾ ಇಲ್ಲ. ನೀವು ಪ್ರತಿಯೊಂದು ಕೂಡ ನೀವು ನೋಡ್ಕೊಂಡು ಮಾಡ್ಕೊಳ್ಬೋದು. ಇಲ್ಲೆಲ್ಲ ಡ್ರೆಸ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ನಾನು ನಿಮಗೆ ಆ್ಯಕ್ಚುಲಿ ಬಂತು ಇಲ್ಲಿ ಬೆಂಗಳೂರು ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ ಬೆಂಗಳೂರು ಅಂದರೆ ನನಗೆ ಒಂದು ದೊಡ್ಡ ಒಂದು ಇದನ್ನೇ ಆಗ್ತದೆ, ನಂಬಕ್ಕೆ ಆಗ್ತಲ್ಲ. ಇದು ಕನಸ ಏನಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಬೆಂಗಳೂರು ಬಂದಿದ್ದೇನೆ ಅಂದರೆ ನಂಬಕ್ಕೆ ಆಗ್ತಲ್ಲ. ಏನಪ್ಪ ಬೆಂಗಳೂರಲ್ಲಿ ಕೆಲಸ ಅಂತ ನೋಡ್ಬೋದು. ಏನು ಕೆಲಸ ಅಲ್ಲ, ನಮ್ಮ ಬ್ರದರ್ ಒಬ್ಬರದು SSC ಅಂದರೆ ಒಂದು ಅಗ್ನಿಯೂರ್ ಎಕ್ಸಾಮ್ ಇತ್ತು, ಅಟೆಂಡ್ ಮಾಡೋದಕ್ಕೆ ಬಂದಿದೆ. ಇಲ್ಲೆಲ್ಲ ಯೂಟ್ಯೂಬ್ ಮೆಟೀರಿಯಲ್ಸ್ ಇದೆ ನೋಡಿ. ಯೂಟ್ಯೂಬ್ ಮೆಟೀರಿಯಲ್ಸ್ ಎಲ್ಲ ಪ್ರತಿಯೊಂದು ಕೂಡ ಸಿಗುತ್ತೆ. ನೀವು ತೊಗೋಬೋದು, ಯಾವಾಗ ಬೇಕಾದ್ರೂ ತೊಗೋಬೋದು.
ಇಲ್ಲಿ ನೀವು ನೋಡ್ಬೋದು, ಇದೆಲ್ಲ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಬೋದು. ಆದ್ರೆ ನಾನು ನಿಮಗೆ ದಯವಿಟ್ಟು ಹೇಳ್ತೇನೆ, ಯಾರು ಕೂಡ ರೇಟ್ ಕೇಳಿ ಬಿಡಬೇಡಿ ಪ್ರತಿಯೊಬ್ಬರು ಕೂಡ. ಇನ್ನೊಂದು ಜಸ್ಟ್ ನಾನು ನಿಮಗೆ ಅದ್ರ ಜೊತೆಗೆ ನನ್ನೊಂದು ಇಲ್ಲಿ ನಾನು ಏನು ಮಾಡಿದ್ದೀನಿ, ಒಂದು ರೂಮ್ ಒಂದು ಮಾಡಿದ್ದೀನಿ. ಒಂದು ಅಂದರೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಒಂದು ರೂಮ್ ಮಾಡಿದ್ದೀನಿ. ಆ ರೂಮನ್ನು ನಿಮಗೆ ತೋರಿಸ್ತೀನಿ. ಬಂದು ಸ್ಟೇ ಮಾಡೋದಕ್ಕೆ ಅಂತ ರೂಮ್ ಮಾಡಿದ್ದೀನಿ. ಆ ರೂಮ್ ಬೆಳೆ ಎಲ್ಲ ಯಾವ ರೀತಿ ಇದೆ, ರೂಮ್ ಕೂಡ ಯಾವ ರೀತಿ ಇದೆ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲೆಲ್ಲ ನೀವು ನೋಡ್ಕೊಳ್ಳಿ. ಇವೆಲ್ಲ ನೋಡಿ, ಕಿಟಿ ಟೆಕ್ನಿಕ್ಸ್ ಅಂತ ಇದೆ, MRP ಅಂತ ಇದೆ. ಸೊ ಇಲ್ಲೆಲ್ಲ ಸಿಗುತ್ತೆ. ಈ ಸಂಡೆ ಬಜಾರ್ ಅನ್ನೋದು ಕೂಡ ಇದೆ. ಸಂಡೆ ಬಜಾರ್ ಅಂತ ಅಲ್ಲಿಗಡೆ ಹೋಗ್ಬೇಕು, ಸೈಡ್ ಗಡೆ ಹೋಗ್ಬೇಕು. ಅದ್ರ ಬಟ್ ಇಲ್ಲಿ ಇದು ಸಂಡೆ ಬಜಾರ್ ಅಲ್ಲ, ಇದು ಮೆಜೆಸ್ಟಿಕ್ ನಗರದಿಂದ ಒಳಗಡೆ ಬರಬೇಕು. ಅಂದರೆ ಯಾವ ರೀತಿ ಬಸ್ ಸ್ಟಾಪ್ ಮೂಲಕ ಇಲ್ಲಿ ಒಳಗಡೆ ಬರಬೇಕು. ಪ್ರತಿಯೊಬ್ಬರು ಕೂಡ ತುಂಬಾ ಎಚ್ಚರಿಕೆ ಆಗಿರ್ಬೇಕು. ಯಾರಾದ್ರೂ ಹೊಸದಾಗಿ ಬರ್ತಾ ಇದ್ರೆ ನೀವು ಎಚ್ಚರಿಕೆ ಆಗಿರ್ಬೇಕು. ಯಾಕಂದ್ರೆ ಏನಾದ್ರು ಒಂದು ಸ್ವಲ್ಪ ಏನೂ ಗೊತ್ತಿಲ್ಲದವ್ರು ಬಂದ್ರೆ ತಲೆ ಮಾಡ್ತಾರೆ. ತಿರುಪತಿ ಗೋವಿಂದ ಗೋವಿಂದ ಅನ್ಬೇಕು, ಆ ರೀತಿ ಆಗುತ್ತೆ ನೋಡಿ. ಬನ್ನಿ, ನೀವೆಲ್ಲ ನೋಡ್ಬೋದು. ಗಿರ್ಬೆ ಎಲೆ ಸಿಗಬೇಕು ಎಲ್ಲ ಸಿಗುತ್ತೆ ನೋಡಿ. ಯಾವ ರೀತಿ ಕಾಣುತ್ತೆ ನೋಡಿ, ಇಡೀ ಬೆಂಗಳೂರು ನೋಡಿ. ವರ್ಕಿಂಗ್ ಸ್ಟಾರ್ಟ್ ಇದೆ ಕೆಲಸ. ಇನ್ನು ನಾವು ಆ ರೂಮ್ ಮಾಡಿದ್ದೀನಲ್ಲ, ಅಲ್ಲಿ ಮಾಡಿದ್ದೀನಿ. ಆ ರೂಮ್ಗೆ ಹೋಗ್ಬೇಕಾರೆ ಇಲ್ಲಿ ಹಿಂಗಾಯ್ತು ಹೋಗ್ಬೇಕು. ನಾನು ತೋರಿಸ್ತೀನಿ. ಇಲ್ಲಿ ಟ್ರಾಫಿಕ್ ಅನ್ನೋದೇ ಏನಿಲ್ಲ. ಟ್ರಾಫಿಕ್ ಲೈಟ್, ಸಿಗ್ನಲ್ ಲೈಟ್ ಇಲ್ಲ. ಹೋಗೋದು ಹಂಗೆ ದಾಟಿ ಗುದ್ಕೊಂಡು ಜಸ್ಟ್ ಪೇಟು. ಯಾರಿಲ್ಲ ಬನ್ನಿ ನೋಡಿ. ವೆಸ್ಟ್ ಮೀನ್ ಚಿಕನ್ ಅಂತ ಇದೆ ನೋಡಿ. ಚಿಕನ್ ಅಂದ ತಕ್ಷಣ ನಮ್ಮ ಊರು ನೆನಪಾಯ್ತು ನನಗೆ. ನಾನು ಇಲ್ಲೇ ರೂಮ್ ಮಾಡಿದ್ದು, ಲಾಡ್ಜ್ ಅಲ್ಲಿದೆ ರೂಮ್. ನಾನು ನಿಮ್ಗೆ ತೋರಿಸ್ತೀನಿ. ನನಗೆ ನಂಬಕ್ಕೆ ಆಗ್ತಲ್ಲ. ಯಾಕೆ ಅಂದ್ರೆ ಹೇಳ್ಬೇಕ್ರೆ, ಆಕ್ಚುಲಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಒಂದು ರೂಮ್ ಮಾಡಿ ಈ ರೀತಿ ಇದಾನೆ ಅಂದ್ರೆ ಅದೆಲ್ಲ ಕಾರಣ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟು. ನೋಡ್ಕೊಳ್ಬೋದು. ಲಾಡ್ಜ್ ಕಾಣ್ತಿದೆ ನೋಡಿ, ಹಿಮಾಬಾಸ್ ಲಾಡ್ಜ್ ಅಲ್ಲಿ ಕಾಣ್ತಿದೆ ನೋಡಿ. ಲಾಡ್ಜ್ ನೇಮ್ ಕೂಡ ಇದೆ. ಅದರಲ್ಲಿ ನಾನು ಕೂಡ ಅಲ್ಲಿ ರೂಮ್ ಇದೆ. ನಾನು ನಿಮಗೆ ರೂಮ್ ಕೂಡ ತೋರಿಸ್ತೀನಿ ಬನ್ನಿ. ಈಗ ಹೋಗೋಣ. ಫಸ್ಟ್ ಟೈಮ್ ಲಿಫ್ಟ್ ಕೂಡ ಇದೆ. ಲಿಫ್ಟಲ್ಲಿ ಹೋಗ್ಬೇಕು. ಮೆಟ್ರೋ ಹೋಗ್ಬೇಕು. ಮೆಟ್ರೋ ಒಂದು ಸರಿ ಹತ್ತಿದೆ. ನಾನು ಬಂದಿದ್ದೆ ಬೆಂಗಳೂರು ಬಂದಿದ್ದೀನಿ ಅವಾಗ. ಅದು ಬಿಟ್ಟು ಈ ಥರ ನಾನು ಇದು ಮಾಡಿರ್ತಿಲ್ಲ. ಸ್ಟೇ ನೋಡೋಣ. ರಾತ್ರಿ ಹೊತ್ತು ಕೂಡ ಹೆಂಗಿರುತ್ತೆ ನಾನು ನಿಮಗೆ ಹೊರಗಡೆ ಬಂದರೆ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ. ನನ್ನ ಕೆಲಸ ನಿಮ್ಗೆ ತೋರಿಸೋದಕ್ಕೆ, ಅಲ್ಲಿಂದ ಇಲ್ಲಿ ಬಂದಿದ್ದೀನಿ. ಯಾಕಪ್ಪ ಅಂದ್ರೆ ನಿಮಗೆ ವಿಡಿಯೋ ಮಾಡಿ ತೋರಿಸೋದಕ್ಕೆ. ಅದು ಬಿಟ್ಟು ಯಾವುದೇ ಒಂದು ಗೆನ್ಸ್ ಕೆಟಕ್ಕೆ ಬಂದಿಲ್ಲ. ವಿಡಿಯೋ ಮಾಡ್ಬೇಕು ಪ್ರತಿಯೊಂದು ಕೂಡ. ಇಷ್ಟು ದೊಡ್ಡ ಲಾಡ್ಜ್ಗಳಿದೆ, ರೂಮ್ಸು. ಇಲ್ಲಿ ರೂಮ್ಸ್ಗಳು ಪ್ರತಿಯೊಂದು ಕೂಡ ಸಿಗುತ್ತೆ. ಅದ್ರ ಬಿಟ್ಟು ರೂಮ್ಸು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನಾನ್ ಎಸ್ ಸಿ ಅಂತ ಇರುತ್ತೆ. ಅದ್ರ ಜೊತೆ ನಾನು ಹೇಳ್ಬೇಕಾದ್ರೆ, ನಾನು ನಿಮಗೆ ನಾನ್ ಎಸ್ ಸಿ ಬಂದ್ಬಿಟ್ಟು ನಂದು 2800 ರೂಪಾಯಿ ಆಗಿದೆ. ಅದು ಇವತ್ತು ರೂಮ್ ಮಾಡಿದರೆ ನಾಳೆ ಆ ರೂಮ್ ಕೂಡ ಯಾವ ರೀತಿ ಇದೆ ತೋರಿಸ್ತೀನಿ. ಅಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಲಾಡ್ಜ್ ಇದೆ ನೋಡಿ. ಎಂಬಸಿ ಲಾಡ್ಜ್ 800 ಅಂತ ಇದೆಯಲ್ಲ, ಇಲ್ಲೇ ಲಾಡ್ಜು. ಬನ್ನಿ, ಪ್ರತಿಯೊಂದು ಕೂಡ ನೀವು ನೋಡ್ಕೊಳ್ಬೋದು. ಲಾಡ್ಜ್ ನೇಮು, ಲಾಡ್ಜ್ ನೋಡ್ಕೊಳ್ಬೋದು. ಇಲ್ಲೆಲ್ಲ ಇವೆಲ್ಲ ಪ್ರತಿಯೊಂದು ಕೂಡ ನೀವು ಲಾಡ್ಜ್ ನೋಡ್ಬೋದು. ಇನ್ನೂ ಕೂಡ ಇದೆ. ಲಿಫ್ಟಲ್ಲಿ ಹೋಗೋಣ. ಜಸ್ಟ್ ವೇಟು. ಫಸ್ಟ್ ಟೈಮ್ ಲಿಫ್ಟ್. ನಮ್ಮಂಥ ಲಿಫ್ಟ್ ಯಾವ ರೀತಿ ಹತ್ತೀವಿ. ಸೆಕೆಂಡ್ ಫ್ಲೋರ್ ಇದೆ. ಜಸ್ಟ್ ಬರುತ್ತೆ ನೋಡಿ. ಲಾಡ್ಜ್ ಇಲ್ಲ, ಆಲ್ಮೋಸ್ಟ್ ಎಲ್ಲ ರೂಮ್ಗಳಿದೆ ನೋಡಿ. ಗ್ರೌಂಡ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರು ಈ ರೀತಿ ಇದೆ. ಜಸ್ಟ್ ನಾನು ತೋರಿಸ್ತೀನಿ. ಓಕೆ, ಬಂತು, ಓಪನ್ ಆಗುತ್ತೆ. ಓಕೆ, ಓಪನ್ ಆಯಿತು. ಬನ್ನಿ. ಇಲ್ಲಿ ಮೆಳಗಡೆ ಎಂಟ್ರೆಸ್ ಆದ ನಂತರ ನಮಗೂ ಕೂಡ ಏನು ಗೊತ್ತಾಗಲ್ಲ ಹೊಸದಾಗಿ. ಈಗ ಏನು ಮಾಡ್ಕೊಂಡು ಡೋರ್ ಕ್ಲೋಸ್ ಮಾಡಿ ಆದ ನಂತರ ಸೆಕೆಂಡ್ ನಂಬರ್ ಫ್ಲೋರಲ್ಲಿ ಇದ್ದೀನಿ ನಾನು. ಸೆಕೆಂಡ್ ನಂಬರ್. ಓಕೆ, ಸೆಕೆಂಡ್ ಮೇಲೆ ಕ್ಲಿಕ್ ಮಾಡೋಣ. ಹೋಗ್ತಾ ಇದೆ. ಏನಾದರೂ ಇಲ್ಲಿ ಆದರೆ ಒಯ್ಕೊಂಡ್ರೆ ಯಾರು ದಾಲ್ ಮಾಡೋದು. ಇರಲಿ ನೋಡೋಣ. ಓಕೆ, ಓಪನ್ ದಿ ಡೋರ್. ಓಕೆ, ಆ ನಂತರ ಹಿಂಗೆ ಬಂದು ನನ್ನ ರೂಮ್ ನಂಬರ್ ಬಂದುಬಿಟ್ಟು 312 ಇದೆ. ಇದು 313. ಇದು ನನ್ನ ರೂಮು. ಅದಕ್ಕಿಂತ ಮುಂಚೆ ನೋಡ್ಬರಿ ಯಾವ ರೀತಿ ಕಾಣ್ತಿ. ಇಲ್ಲಿಂದ ವ್ಯೂ ಸಕ್ಕತ್ತೆ ಕಾಣ್ತಾ. ನೋಡ್ಕೊಳ್ಳಿ, ಕಾಣಿಸ್ತಾ ಇದೆಯಲ್ಲ ಒಂದೊಂದು ನೋಡ್ಕೊಳ್ಳಿ. ಓಕೆ, ನಿಮಗೆ ಇನ್ನೂ ಒಳಗೆ ತೋರಿಸ್ತೀನಿ. ಬನ್ನಿ.
ವೆಲ್ಕಮ್ ಟು ನ್ಯೂ ಶೆಟಪ್ ಅಲ್ಲ ಬನ್ನಿ. ಹೋ ರೂಮ್ ಯಾವ ರೀತಿ ಇದೆ ನೋಡಿ. ಹಾ ಬಂದಿದ್ದು ಕೂಡ ಒಂದು ಸಾರ್ಥ ಇರಲಿ. ವ್ಯೂ ನೋಡ್ಬರಿ ಮೊದಲು ಇಲ್ಲಿಂದ್ರ ನಿಮಗೆಲ್ಲ ಕಾಣ್ತಾ ಇಲ್ಲಿ. ಕ್ಯಾವು ನಿನಗಿದು ಬೇಕಿತ ಮಗನೇ ವಾಪಸ್ಸು ಒಂಟು ಶಿವನೇ ಪ್ಯಾಂಟ್ ಇರಿತು ಇರಲಿ ಅಡ್ಜಸ್ಟ್ ನಿಮ್ಗೆ ತೋರ್ಸೋಗೋಸ್ಕರ ನೋಡಿ. ಇಲ್ಲೆಲ್ಲ ನೀವು ನೋಡ್ಕೊಳ್ಳಿ ವ್ಯೂ ಯಾವ ರೀತಿ ಕಾಣ್ತೆ ನೋಡಿ. ಇಲ್ಲಿ ನಾನು ನಿಮಗೆ ಎಲ್ಲರಿಗೂ ಹೇಳ್ತೀನಿ, ಫಸ್ಟ್ ಟೈಮ್ ಇನ್ನೂವರೆಗೂ ಇಂಥ ಬೆಡ್ಡಲ್ಲಿ ಸ್ಟೇ ಮಾಡಿಲ್ಲ. ತುಂಬ ಖುಷಿ ಆಗ್ತಿದೆ. ನೋಡೋಣ, ಮಾಡ್ತೀನಿ. ಎಲ್ಲರೂ ಆಲ್ ದ ಬೆಸ್ಟ್ ಹೇಳಿ. 1 2 3 ಸ್ಟಾರ್ಟ್. ಹೇಗಿದೆ ಹೇಗಿದೆ ನೋಡಿ. ಇದು ಬೆಂಗಳೂರಲ್ಲಿ ಬಂದ್ಬಿಟ್ಟು ರೊಕ್ಕ ಕೊಟ್ಟಿದ್ವಿ ಹಂಗೆ ಅಲ್ಲ. ನೋಡೋಂಬರ ಇಲ್ಲಿ ಇದನ್ನು ಕೂಡ ಇದೆ ಬನ್ನಿ. ಟಾಯ್ಲೆಟ್ ಕೂಡ ಇದೆ, ರೆಸ್ಟು ಅದನ್ನು ಕೂಡ ತೋರಿಸ್ಬಿಡ್ತೀನಿ. ನಾರ್ಮಲ್ ಅಲ್ಲೇನು ಏನಿಲ್ಲ ಕಾಣಿಸ್ತಾರ ಎಲ್ಲ ಇದನ್ನಿದೆ ಇರಲಿ. ನೀವು ನೋಡಿದ್ರಲ್ಲ, ಇದು ಬೆಂಗಳೂರಲ್ಲಿ ಬಂದ್ಬಿಟ್ಟು ಮೆಜೆಸ್ಟಿಕ್ನಿಂದ ಈ ಕಡೆ ಒಳಗಡೆ ಬರ್ಬೇಕು. ಅಲ್ಲಿ ಬಸ್ ಸ್ಟಾಪ್ನಿಂದ ಈ ಕಡೆ ಸೈಡ್ಗೆ ಬಂದು ಈ ನಿಮಗೆ ಲಾಡ್ಜ್ ಸಿಗುತ್ತೆ. ಲಾಡ್ಜ್ ನೇಮ್ ಕೂಡ ಹಾಕಿರ್ತೀನಿ. ಇದೇನು ಪ್ರಮೋಷನ್ ಎಲ್ಲ ಅದ್ರ ಬಿಟ್ಟು ಇಲ್ಲೆಲ್ಲ ನಾನು ಫಸ್ಟ್ ಟೈಮ್ ಬಂದಿದ್ದೀನಲ್ಲ ಲಾಡ್ಜ್ಗೆ, ನನಗೆ ಒಂಥರ ಅನಿಸ್ತದೆ. ಅದ್ರ ಜೊತೆಗೆ ತುಂಬ ಖುಷಿ ಆಯಿತು. ಬೆಂಗಳೂರು ಬಂದಿದ್ದೀನಲ್ಲಪ್ಪ. ನಾನು ಅಂತಿದ್ದೆ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅಲ್ಲೇ ಆಜು ಬಾಜು ನಮ್ಮ ಊರಲ್ಲಿ ದೊಡ್ಡ ಊರಲ್ಲ, ಜಸ್ಟ್ ಬೆಳಗಾವಿ ಕೂಡ ನೋಡಿರ್ಕಿಲ್ಲ ನಾನು. ಅದ್ರ ಬಟ್ ಈ ಯೂಟ್ಯೂಬ್ನಿಂದ ಎಲ್ಲ ನೋಡಿದೆ. ಇನ್ನು ಖುಷಿ ಆಗ್ತಾಯಿದೆ. ಇದಕ್ಕೆಲ್ಲ ಕಾರಣ ನೀವೇ. ಈಗ ನೋಡಿದ್ರಲ್ಲ ಯಾವ ರೀತಿ ಇತ್ತು. ಅದ್ರ ಜೊತೆ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಎಲ್ಲರಿಗೂ ಹೇಳ್ತೀನಿ ನಾನು ನಿಮಗೆ, ಅಲ್ಲಿ ರೆಡ್ ಲೈಟ್ ಏರಿಯಾ ಅಂತ ಒಂದು ನಡೀತಿದೆ. ನಿಮ್ಮೆಲ್ಲರಿಗೂ ಗೊತ್ತಿರಲಿ. ಆ ರೆಡ್ ಲೈಟ್ ಏರಿಯಾ ಬಗ್ಗೆ ನಾನು ಹೇಳಬಾರ್ದು, ಆದರೆ ಬಿಟ್ಟು ತುಂಬ ಅಂದರೆ ತುಂಬ ಆಗ್ತಾಯಿದೆ. ತುಂಬ ಸ್ಟ್ರಿಕ್ಟ್ ಕೂಡ ಇದೆ ಅಲ್ಲಿ. ಏನಪ್ಪ ಅನ್ಬೇಕಾರೆ ಅಲ್ಲಿ ಹೋಗೋದು ಸ್ವಲ್ಪ ನನಗೆ ಒಂಥರ ಆಗ್ತಿದೆ. ಅವರು ಹೊಟ್ಟೆ ಉದ್ಯೋಗ, ನಾನು ನಿಮಗೆ ಹೇಳ್ತೀನಿ, ಹೊಟ್ಟೆ ಉದ್ಯೋಗಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಆದ್ರೆ ಬಿಟ್ಟು ನೀವು ಈ ರೀತಿ ಜಾಸ್ತಿ ಪಬ್ಲಿಕಲ್ಲಿ ಇನ್ನು ಮಾಡ್ಬೋದು. ಅದಕ್ಕೆ ಆದಂಥ ಒಂದು ಇದು ಮಾಡ್ಕೊಳ್ಳಿ. ಯಾಕಂದರೆ ಹೋಗೋರು ಬರೋರಿಗೆ ಯಾರಿಗೂ ಕೂಡ ಇದು ಮಾಡೋಕ್ಕೋಗ್ಬೇಡಿ, ಬಲವಂತ ಮಾಡೋಕ್ಕೋಗ್ಬೇಡಿ. ಇನ್ನೊಬ್ಬರ ಹತ್ರ ಕಾಸು ಕೇಳೋಕ್ಕೋಗ್ಬೇಡಿ, ಬಡಿಬೇಡಿ. ಒಬ್ಬರೊಬ್ಬರೇ ಬಂದಿರ್ತಾರೆ, ಅಂಥವ್ರಿಗೆ ಮೋಸ ಕೂಡ ಮಾಡೋಕ್ಕೋಗ್ಬೇಡಿ. ದಯವಿಟ್ಟು ನಮ್ಮ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಯಾರಾದರೂ ಈ ಒಂದು ವಿಡಿಯೋ ನೋಡಿದರೆ ಎಲ್ಲರಿಗೆ ನಾನು ನಿಮಗೆ ಸ್ವಲ್ಪ ಅದ್ರ ಬಗ್ಗೆ ನೀವು ಮಾಹಿತಿ ಕೊಡಿ. ಅದ್ರ ಬಗ್ಗೆ ನೀವು ಎಚ್ಚರ ಒಂದು ಸ್ವಲ್ಪ ಕ್ರಮ ತಗೊಳ್ಳಿ. ನೋಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ. ಬರೋರಿಗೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡಿ. ಅದನ್ನ ಬಿಟ್ಟು ಬರೋರಿಗೆ ಮತ್ತೊಮ್ಮೆ ಬರಬಾರ್ದು. ಆ ರೀತಿ ಮಾಡ್ಕೋಬೇಡಿ ದಯವಿಟ್ಟು. ಇದೇ ನೋಡಿ, ಬೆಂಗಳೂರಲ್ಲಿ ಇರೋದು ಏನಂದರೆ, ಇನ್ನೂ ಬೆಂಗಳೂರು ಹಲವಾರು ನಗರ ಇದೆ. ಎಲ್ಲ ತೋರಿಸ್ಬೇಕಾದ್ರೆ ನಮಗೆ ಟೈಮ್ ಸಾಲಲ್ಲ. ನಾನು ನಮ್ಮ ಬ್ರದರ್ ಎಕ್ಸಾಮ್ ಸಲುವಾಗಿ ಬಂದಿದ್ದೀನಿ ಅವನ ಜೊತೆ. ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ನೋಡೋಣ, ನಾಳೆ ಟೈಮ್ ಸಿಕ್ಕರೆ ಮೆಜೆಸ್ಟಿಕ್ ಹೋಗೋಣ ಅಂತ. ಮೆಜೆಸ್ಟಿಕ್ ಅಂದರೆ ಸಂಡೇ ಬಜಾರ್ ಅಂತ ಹೋಗೋಣ ಅಂತ ಅಂತೀನಿ. ಅಲ್ಲಿ ಹೋದರೆ ದಯವಿಟ್ಟು ಕಂಪಲ್ಸರಿ ನಾನು ಒಂದು ವಿಡಿಯೋ ಮಾಡ್ತೀನಿ. ಎಲ್ಲ ನಾನು ದೇವರಿಗೆ ಪ್ರತಿಯೊಬ್ಬರು ಕೂಡ ತೋರಿಸ್ತೀನಿ. ನೀವೆಲ್ಲರೂ ಕೂಡ ಇನ್ನೊಂದು ಜಸ್ಟ್ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನು ಕೇಳ, ಜಸ್ಟ್ ವಿಡಿಯೋ ಲೈಕ್ ಆದರೆ ನಮ್ಮ ಪ್ರತಿಯೊಬ್ಬ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ದೇವರುಗಳಿಗೆ ಹೇಳ್ತೀನಿ. ವಿಡಿಯೋ ಲೈಕ್ ನಿಮಗೆ ಇಷ್ಟವಾದರೆ ಜಸ್ಟ್ ಒಂದು ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಲಿಲ್ಲ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಇದೇ ರೀತಿ ಹೊಸ ನೀವು ಟಾಪಿಕ್ಗೋಸ್ಕರ ಅಂತ. ಇವತ್ತು ಮಸ್ತ್ ಪ್ರತಿಯೊಬ್ಬ ಗಂಟೆಗೆ ಫ್ಯಾಮಿಲಿ ಬರ್ತಾ ಇರ್ಬೋದು. ಇಡೀ ನಮ್ಮ ಕನ್ನಡ ಜನರು ಪ್ರತಿಯೊಬ್ಬರು ಕೂಡ ಚೈನ್ ಮಾತ್ರ ಮತ್ತೆ ಸಿಗ್ತಿಲ್ಲ. ಬಾಯ್.